ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ವಿಧಾನಸಭೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರ್ಯಾರ ಅಂತ ಆರೋಪ ಮಾಡಿ ಪ್ರತಿಪಕ್ಷ ಬಿಜೆಪಿಯ 18 ಮಂದಿ ಶಾಸಕರನ್ನ 6 ತಿಂಗಳ ತನಕ ಅಮಾನತು ಮಾಡಿ ಆದೇಶ ಹೊರಡಿಸ್ಯಾರ. ಇದೆಲ್ಲ ನಿಮಗ್ ಗೊತ್ತಿರಬಹುದು ಅನಿಸ್ತದ. ಪ್ರತಿಪಕ್ಷ ಸದಸ್ಯರು ವಿಧಾನಸಭೆದಾಗ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡ್ಯಾರಂತ ಅವ್ರು ಹೇಳಲಿಗತ್ತಾರ. ನೋಡ್ರಿ, ಖರೆ ಆಗಿದ್ದೇನಂತ ನಾ ಹೇಳ್ತೀನಿ ಕೇಳ್ರಿ. ಮಂತ್ರಿ ಆದಂತಹ KN ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಪ್ರಯತ್ನ ಐತಲ್ಲ, ಆ ಕೇಸನ್ನ CBIಗೆ ವಹಿಸಬೇಕು ಅಂತ ಒತ್ತಾಯ ಮಾಡಿದ್ರು ಪ್ರತಿಪಕ್ಷ ಬಿಜೆಪಿ ಸದಸ್ಯರು. ಈ ಟೈಮ್ನಾಗ ವಿಧಾನಸಭೆದಾಗ ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ರು. ಹಂಗೆ ಪೀಠದ ಮ್ಯಾಲ ಏರಿ ಸರ್ಕಾರದ ವಿರುದ್ಧ ಒಂದಿಷ್ಟು ಘೋಷಣೆಗಳನ್ನ ಕೂಗ್ತಾರ. ಹಂಗೆ ಕೈಯಾಗ ಏನ್ ಕಾಗದ ಇದ್ದು ಕಾಗದದ ಪ್ರತಿಗಳನ್ನ ಹರಿದು ಪೀಠದ ಮುಂದ ಒಗಿತಾರ. ಬೇಕಾದ್ರೆ ನೋಡ್ರಿ. ಪ್ರಸ್ತಾವ ಹೌದ್ವನರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈ ಸರ್ಕಾರಕ್ಕೆ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್, ವಿನಂತಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ಮನವಿ. ಮಾನ್ಯ ಸದಸ್ಯರಾದಂತಹ ದೊಡ್ಡಣ್ಣ ಎಚ್ ಪಾಟೀಲ್, ಅಶೋಕ್ SR ಪಾಟೀಲ್, BA ಬಸವರಾಜ್, MR ಪಾಟೀಲ್, ಚೆನ್ನಬಸವ ಚೆನ್ನಿ, B ಸುರೇಶ್ ಗೌಡ, ಉಮನಾಥ್ ಕೋಟ್ಯಾನ್, ಶರಣ್ ಸಲಗ, ಡಾಕ್ಟರ್ ಶೈಲಜ್ ಬೆಳ್ದಲೆ, CK ರಾಮಮೂರ್ತಿ, ಯಶ್ಪಾಲೆ ಸ್ವರ್ಣ, ಹರೀಶ್ B, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚಂದ್ರ ಲಮ್ಮನಾಥ ನಮ್ಮೆಲ್ಲರ ಕಲಕಲೆಯ ವಿನಂತಿ ಏನಂತ ಹೇಳಿದ್ರೆ, ತಾವು ಸದನದಿಂದ ತಕ್ಷಣವೇ ಹೊರ ನಡೆಬೇಕೆಂದು ನಾನು ಕೋರುತ್ತೇನೆ. ಸದನವನ್ನು 10 ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ. ಪ್ರತಿಪಕ್ಷ ಅಂತ ಅಂದಮೇಲೆ ಆಡಳಿತ ಪಕ್ಷದ ಜನವಿರೋಧಿ ನಿಲುವುಗಳನ್ನು ಪ್ರಶ್ನೆ ಮಾಡುವುದು, ಅದರ ವಿರುದ್ಧ ಹೋರಾಡುವುದು ಎಲ್ಲಾ ಸದಸ್ಯರ ಹಕ್ಕ, ಹೌದಿಲ್ಲ ಹೇಳ್ರಿ ನೀವು. ಹಂಗಂತ ಹೇಳಿ ಸಭಾಧ್ಯಕ್ಷರು ಈ ತರ ಪಕ್ಷಪಾತಿ ನಿಲುವು ತಳೆದಾರಂದ್ರ ನೋಡ್ರಿ, 6 ತಿಂಗಳ ತನಕ ಅಮಾನತು ಮಾಡ್ತಾರಂದ್ರ ಕಾಂಗ್ರೆಸ್ ಸರ್ಕಾರದ ತಾಳಕ್ ತಕ್ಕಂಗ್ ಕುಣಿಲಿಕತ್ತಾರ ಅಂತ ಹೇಳಿಕತ್ತಾರ. ಅಲ್ಲ, ಯಾಕೋ ಕಾಂಗ್ರೆಸ್ಸಿಗರು ಎಲ್ಲ ನೆನಪು ಹರದಂಗ್ ಕಾಣ್ತಾರ ನೋಡ್ರಿ. ಪೇಪರ್ ಹರಿದು ಹಿಂಗ ಹಾರಿಸಿದ್ದಕ್ಕೆ ಈ ಪರಿ ಶಿಕ್ಷೆ ಕೊಡ್ತಾರ, 6 ತಿಂಗಳ ತನಕ ಅಮಾನತು ಮಾಡಿಸ್ತಾರ ಅಂತಂದ್ರ ಇವ್ರಿಗೊಂದು ಸ್ವಲ್ಪ ಹಳಿ ವಿಡಿಯೋ ತೋರ್ಸೋಣ್ರಪ್ಪ, ನೆನಪು ಹರದಂಗ್ ಕಾಣ್ತದ. ಇವ್ರಿಗೆ ಸಭಾಧ್ಯಕ್ಷರನ್ನ ಹೆಂಗ ಎಳ್ಕೊಂಡ್ ಹೋಗ್ಲಿಕತ್ತಾರ, ಗೂಂಡಾಗಳ ತರ ವರ್ತಿಸ್ಲಿಕತ್ತಾರ. ಇಂಥವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕಂತ ಅವರೇ ಹೇಳ್ಬೇಕು. ಬಿಡ್ರಪ್ಪ, ಈ ರಾಜಕೀಯದ ಗದ್ಲ ನಮಗ್ ಬೇಡ. ಬ್ಯಾಸಗಿ ಬಿಸಿಲು ಮೊದ್ಲೇ ಸಾಕಾಗದ. ಎಂಥ ಶೆಖಿ, ಏನ್ ಸುದ್ದಿ. ನಮ್ ಬೆಂಗಳೂರಾಗೆ ಹಿಂಗಂದ್ರ ಇನ್ನು ಉತ್ತರ ಕರ್ನಾಟಕ, ನಮ್ಮೂರು ಕಲಬುರ್ಗಿದಾಗಂತೂ ಭಯಂಕರ ಬಿಸಿಲು. ಬಿಸಿಲು ಶೆಖಿಗೆಲ್ಲ ಮಾರೋ ಗೋಲಿ. ಕಲಬುರ್ಗಿದಾಗ ರಾತ್ರಿ ಬಡತನ ನಿರ್ಮೂಲನೆ ಆಗ್ಬಿಟ್ಟದ. ಎಷ್ಟು ಹುಡುಕಾಡಿದ್ರು ಒಬ್ರು ಬಡವ್ರು ಸಿಗಲಾಗಾರ. ಶ್ರೀಮಂತರೇ ಎಲ್ಲಾರು ಒಂದೇ ದಿನದಾಗ ಶ್ರೀಮಂತರಾಗ್ಬಿಟ್ಟಾರ. ಏನ್ರಿ ಹಗಲುಗನಸು ಕಾಣ್ಲಿಕತ್ತೀರೇನಂತಂದ್ರೆ ನೀವು ಮತ್ತಿನ್ನೇನ್ರಿ, ಗಂಗೆಯಲ್ಲಿ ಮುಳುಗಿದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳಿದವರು ಇಫ್ತಿಯಾರ ಕೂಟದಾಗ ಪಾಲ್ಗೊಂಡಾರಲ್ಲ, ಇದರಿಂದ ಬಡತನ ನಿರ್ಮೂಲನೆ ಆಗಿರ್ಬೇಕಂತ ತಿಳ್ಕೊಂಡೇನ್ರಪ್ಪ ನಾರೇ. ಅಪ್ಪ ಹಂಗಂದ್ರ ಇಲ್ಲಿ ನೋಡ್ರಿ ಮಗ, ನಮ್ಮ ರಾಜ್ಯದ ಮಂದಿ ಲಕ್ಷ್ಯ ಬ್ಯಾರೆ ಕಡೆ ಸೆಳಿಲಿಕ್ಕ, ಡೈವರ್ಟ್ ಮಾಡ್ಲಿಕ್ಕ ಎಂತೆಂಥ ಖತರ್ನಾಕ್ ಐಡಿಯಾಗಳನ್ನ CM ಸಿದ್ದರಾಮಯ್ಯನವ್ರಿಗೆ ಕೊಡ್ಲಿಕ್ಕತ್ತಾರ ನೋಡ್ರಿ. ಎಲ್ಲ ಬಂದ್ರೇನಪ್ಪ? ಬಂದಿದ್ದಾರೆ ಸರ್. ಬಾರಪ್ಪ, ಕಿಸ್ನಬೋರೇಗೌಡ, ಪ್ರಿಯಾಂಕು, ಶಿವಲಿಂಗು, ದಿನೇಶು, ಸಂತೋಷ್ ಲಾಡು ಕುಂತ್ಕೊಳ್ರಯ್ಯ, ಸ್ವಲ್ಪ ಮಾತಾಡಬೇಕು ನಿಮ್ಮ ಹತ್ರ. ಹೇಳಿ ಸರ್. ಈ ಅಪ್ಪರ್ ಹೌಸು ಮತ್ತು ಲೋವರ್ ಹೌಸಲ್ಲಿ BJPಯವರು ನಮ್ಮನ್ನ ಬೆಂಡೆತ್ತಿ ಬತ್ತಾಸ್ ಮಾಡ್ತಾವ್ರಿ. ಜನ ಇದನ್ನ ನೋಡ್ಬಿಟ್ರೆ ಗ್ಯಾರಂಟಿ ನಮಗೆ ಮುಂದಿನ ಸಲ ಓಟ್ ಹಾಕಲ್ಲ. ಹೆಂಗಾದ್ರೂ ಮಾಡಿ ಅವ್ರ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು. ಏನು ಮಾಡೋಣ ಇವಾಗ? ಟೆನ್ಷನ್ ಮಾಡ್ಕೋಬೇಡಿ ಸರ್, ನೇಮನ ಚೆಸ್ಟನೋ. ಯಾರ್ಯಾವನ್ನ ಕರೆದಿದ್ದು? ಬಂದು ಬಿಡ್ತಾನೆ ಇಲ್ಲಿ ಚೇಸ್ತಾನು, ಕೋಸ್ತಾನು, ಪಾಸ್ತಾನು ಅನ್ಕೊಂಡು. ದೊಡ್ಡವರು ಮಾತಾಡಬೇಕಾದ್ರೆ
ಚೈಲ್ಡ್ಗಳೆಲ್ಲ ಸೈಲೆಂಟಾಗಿ ಶೆಡಲ್ಲಿ ಕೂತ್ಕೊಂಡಿರ್ಬೇಕು. ಹಾಂ, ಕೂತ್ಕೋ ಸುಮ್ಮನೆ ಅಲ್ಲಿ, ಕೂತ್ಕೋ ಅಲ್ಲಿ. ನಾನು ಸೇರಿಸ್ಕೊಳ್ಳೋತಾ ಬಂದಿಲ್ಲಿ. ಸರ್, ನಾನು ಸಾವರ್ಕರ್ ವಿಷಯ ಎತ್ಕೊಳ್ತೀನಿ, ನೀವು RSS ವಿಷಯ ಎತ್ಕೊಳ್ಳಿ. ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಸಾವರ್ಕರ್ ಅಂತ ಹೇಳೋಣ. ಅವಾಗ ಅವರು ಫುಲ್ ಡಿಸ್ಟರ್ಬ್ ಆಗಿ ನಾವು SC SP ಮತ್ತು TSP ಹಣ ದುರ್ಬಳಕೆ ಮಾಡಿದ್ದು ಚರ್ಚೆಗೆ ಬರಲ್ಲ. ಹಾಂ ಹಾಂ, ಸಬಾಸ್, ವೆರಿ ಗುಡ್. ಅವಾಗ ಸದನದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ನಮ್ಮ ಫೇಲ್ಯೂರ್ಸು ಚರ್ಚೆಗೆ ಬರಲ್ಲ. ಒಳ್ಳೆ ಐಡಿಯಾ ಕಣಪ್ಪ ಪ್ರಿಯಾಂಕು, ಒಳ್ಳೆ ಐಡಿಯಾ. ಸರಿ, ನೀವೆಲ್ಲ ಹೋಗಿ ಶುರು ಹಚ್ಕೊಳ್ಳಿ, ನಾನು DK ಆಮೇಲೆ ಬರ್ತೀವಿ. ಹಾಂ, ಹೋಗಿರಿ, ಸಬಾಸ್. ಇನ್ನು ಇವತ್ತಿನ ಸ್ಯಾಟರ್ಡೆ ಮಿರ್ಚಿ ಮಂಡಕ್ಕಿ ಸ್ಪೆಷಲ್ ಒಂದು ಭಾರಿ ಸುದ್ದಿ ತಂದಿನಿ. ನಿಮಗೆ ಇದು ಸೋಮವಾರ ಬಂದ್ರು ನೀವು ನೆನಪು ಹಾರುದಿಲ್ಲ. ಏನಂದ್ರ, ನಗು ನೀ ನಗು, ಕಿರು ನಗೆ ನಗು, ಮುಗುಳು ನಗೆಯೇನೇ ಹೇಳು, ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ವಾ, ನಗು ಅಂದ್ರೆ ಅದು ಸಂತೋಷದ ಸಂಕೇತರಪ್ಪ. ನಗು ಅಂದ್ರೆ ಎಷ್ಟು ಚಂದ ಇರ್ತದ್ರಿ. ನಗುವಿಗೆ ಅದರದೇ ಆದ ಸೌಂದರ್ಯ ಅದ, ಘನತೆ ಅದ. ಆದ್ರ ನಗುನು ಇಷ್ಟು ಭಯಂಕರವಾಗಿರ್ತದಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಇಲ್ಲೊಬ್ರ ನಗು ನೋಡಿ ನಾನು ಗಾಬರಿ ಆಗ್ಬಿಟ್ಟೆ. ಹಂಗಾದ್ರೆ ಯಾರಪ್ಪ ಆ ಲಾಫಿಂಗ್ ಲೇಡಿ ಅಂತ ಕೇಳಿದ್ರೆ ನೀವೇ ಒಂದ್ಸಲ ನೋಡಿ. ತಮಾಷೆಗೆ ಹೇಳಿದೆಮ್ಮ. ಈ ನಗು ನಿಮಗ ಯಾವ ಪರಿಯಾಗಿ ಕಾಡ್ಲಿಕ್ಕತ್ತದಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಎರಡು ಮನಸ್ಸು, ಎರಡು ಕುಟುಂಬ ಸೇರಿದ್ರ ಮದುವೆ. ಅಷ್ಟೇ ಯಾಕ್ರಪ್ಪ, 3 ಗಂಟೆ ಹಾಕಿ ತಾಳಿ ಕಟ್ಟಿದ್ರೂ ಲಗ್ನನೇ ಅಂತಾರ. ಆದ್ರೆ ಈಗಿನ ಕಾಲದಾಗಿನ ಮದ್ವಿ ನೋಡ್ಬೇಕು ನೀವು, ಎಂತ ಆಡಂಬರ, ಏನು ವೈಡೂರ್ಯ ಕೇಳಬಾರ್ದು ನೀವು. ಮದ್ವಿ ಬಿಡ್ರಿ, ಮದ್ವಿಕಿನ ಮೊದಲು ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಅದು ಇದು ಬಹಳ, ಅಂದ್ರೆ ಈ ಫೋಟೋ ವಿಡಿಯೋ ಚಂದ ಬರ್ಲಿ ಅಂತ ಹೇಳಿ, ಕಲರ್ಫುಲ್ ಆಗಿ ಬರ್ಬೇಕು ಅಂತ ಹೇಳಿ ಏನೇನೋ ಟೆಕ್ನಿಕ್ ಗಳನ್ನು ಬಳಸ್ತಾರ. ಅಂಥದ್ರಾಗ ಇಲ್ಲಿ ಒಂದು ಭಾರತೀಯ ಮೂಲದ ಕಪಲ್ಸ್ ನೋಡ್ರಿ, ಲಂಡನ್ ಇಂದ ಬಂದಾರಂತ, ಭಾರತೀಯ ಮಾದರಿಯಾಗಿ ಮದ್ವೆ ಆಗ್ಬೇಕಂತ ಬಂದಾರಂತ. ಇಲ್ಲಿ ಫೋಟೋ ಶೂಟ್ ಮಾಡಿಸೋ ಮುಂದೆ ಕಲರ್ ಬಾಂಬ್ ಏನೋ ಬಳಸ್ಯಾರ. ಅದು ಎಂಥ ಅನಾಹುತ ಕೀಡ್ ಮಾಡ್ಯದಂದ್ರ ನೋಡಿದ್ರ ಗಾಬರಿ ಆಗ್ತದ, ಮನಸ್ಸಿಗೆ ಹತ್ತದ. ಇಂಥವೆಲ್ಲ ಮಾಡ್ಬೇಕಂದ್ರ ಸ್ವಲ್ಪ ಎಚ್ಚರದಿಂದ ಇರ್ಬೇಕು, ಬಹಳ ಜಾಗೃತಿಯಿಂದ ನೋಡ್ಕೋಬೇಕು ಅನಿಸ್ತದ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಆಯ್ತಾರ ಸುಟ್ಟಿ, ಸೋಮವಾರ ಭೇಟಿಯಾಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.